ಲೆಕ್ಕ ಕೊಡಿ ಜಮೀರ್. 25 ಲಕ್ಷ ರೂಪಾಯಿಗಳ ನಗದನ್ನ ನೀವು ನೀಡಿದ್ರಲ್ಲ, ಇದರ ಲೆಕ್ಕ ನೀವೀಗ ಕೊಡ್ಲೇಬೇಕಾಗತ್ತೆ. ಎಲ್ಲಿಂದ ತಂದು ಕೊಟ್ರು? ಒಂದು ಸರ್ಕಾರದಿಂದ ಯಾವ್ದಾದ್ರು ಒಂದು ಅನುದಾನಗಳು ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಪ್ರೊಸೆಸ್ ಅಂತ ಇರುತ್ತೆ. ಅಕೌಂಟ್ ಹೋಗ್ಬೇಕಾಗುತ್ತೆ, ದಾಖಲೆಗಳು ಬೇಕಾಗುತ್ತೆ. ಇನ್ ಕೇಸ್ ಆಫ್ ನೀವೇ ಒಬ್ರಿಗೆ ಕೊಡ್ತೀರಿ ಅಂತ ಆದ್ರೆ 10,000 20,000 ಕೊಟ್ಟಷ್ಟು ಸುಲಭ ಅಲ್ಲ 25 ಲಕ್ಷ ಕೊಡೋದು. ಅದಕ್ಕೂ ಕೂಡ ಒಂದು ಪ್ರೊಸೆಸ್ ಅಂತ ಬೇಕಾಗುತ್ತೆ. ನಿಮ್ಮ ಇನ್ಕಮ್ ಟ್ಯಾಕ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ಯಾನ್ ಕಾರ್ಡು ಮತ್ತೊಂದು ಮಗದೊಂದು ಇದೆಲ್ಲ ತೋರಿಸಿ ಅಕೌಂಟ್ ಟ್ರಾನ್ಸ್ಫರ್ ಆಗಬೇಕಾಗುತ್ತೆ. ಇಲ್ಲಿ ನೇರ ಒಂದು ಮೂಟೆಯಲ್ಲಿ ತಗೊಂಡು ಬಂದು ಇಟ್ಕೊಳ್ಳಿ, ಇದರಲ್ಲಿ ಒಂದು 25 ಲಕ್ಷ ಇದೆ ಅಂತ ಹೇಳಿಬಿಟ್ರೆ ಹೌ ಇಟ್ ಇಸ್ ಇವನ್ ಪಾಸಿಬಲ್? ಇದನ್ನ ನೋಡ್ಕೊಂಡು ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿ. ಇವತ್ತು ಬಿಜೆಪಿ ಅವ್ರು ಯಾರು ಕೂಡ ಈ ವಿಚಾರದ ಕುರಿತಾಗಿ ಧ್ವನಿ ಎತ್ತುತ್ತಾನೆ ಇಲ್ಲ. ಖಾಲಿ ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಇದೇ ಆಯ್ತು ಬಿಟ್ರೆ, ನಾನು ಹೇಳ್ತೀನಿ ಕೇಳಿ, ಇಂದುವರೆಗೂ ನಾವಿಲ್ಲಿ ಡಿಬೇಟ್ ಮಾಡೋವರೆಗೂ ಯಾರಿಗೂ ತಲೆಲೂ ಅದು ಬರಲೂ ಇಲ್ಲ. 25 ಲಕ್ಷ ಹಿಂಗ್ ತಗೊಂಡ್ ಬಂದು ಕೊಟ್ಟಿದ್ದಾರೆ, ನಾವ್ ಅದ್ ಮಾತಾಡ್ಬೇಕು ಅಂತ. ಹೌದಾ ಅಲ್ವಾ? ಅಶ್ವವೇಗ ಚಾನಲ್ ನಿಮ್ಮ ಕಾಳಜಿ ಸರಿ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಗೌರ್ಮೆಂಟ್ ಏನ್ ಮಾಡಿದೆ, 2 ಲಕ್ಷ 3 ಲಕ್ಷ ಮೇಲೆ ದುಡ್ಡು ಡ್ರಾ ಮಾಡುವಂಗಿಲ್ಲ. 25 ಲ್ಯಾಕ್ ಸೇಮ್ ಡೇ ತಗೊಂಡು ಹೋಗಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಒಂದು ವಾರದ ಮೊದಲು ಅವರ PM ಮನೆಯಲ್ಲಿ ಅಷ್ಟು ಕೋಟಿ ದುಡ್ಡು ಸಿಕ್ಕಿದೆ. ಇದಕ್ಕೆ ನಾವು 25 ಲಕ್ಷದಕ್ಕೆ ಮಾತಾಡಿ ನಮ್ಗೆ ಅರ್ಥ ಆಗ್ತದೆ, ನಿಮ್ಮ ಕಾಳಜಿ ಖಂಡಿತ ಅದು ಸರಿ ಇದೆ. ಯಾಕಂದ್ರೆ 25 ಲಕ್ಷ ಕ್ಯಾಶ್ ಹೆಂಗ್ ತಗೊಂಡ್ರೆ ಯಾಕೆ ಕೊಟ್ರು ಅಂತ. ಇಲ್ಲಿ ಅದಕ್ಕಿಂತ ಕೊಳ್ಳೆ ಹೊಡೆಯುವಂಥದ್ದು ಅಷ್ಟು ದೊಡ್ಡ ವಿಚಾರ ಇರುವಾಗ ಇದನ್ನು ಸೈಡಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಬಿಟ್ಟರೆ ಸೈಡಲ್ಲಿ ಇಟ್ಟದಲ್ಲೇ ಮೇಡಮ್ ಏನ್ ಗೊತ್ತಾ ಸರ್, ಇಲ್ಲ ಒಂದೇ ಹೇಳ್ಬಿಡ್ತೀನಿ, ಇಲ್ಲಿ ರಾಜಕಾರಣಿಗಳಿಗೆ ಈ 100 ಕೋಟಿ 200 ಕೋಟಿ ಅಂತ ಮಾತಾಡಿ 25 ಲಕ್ಷ ಕಾಣಿಸಲ್ಲ. ಆದ್ರೆ ಪತ್ರಕರ್ತರಾಗಿ ನಾವು ಬಡವರ ಜೊತೆ ಹತ್ರದಲ್ಲಿ ಇರ್ತೀವಿ ಮೇಡಮ್. ನಮ್ಗೆ 25 ಲಕ್ಷದ ಅಮೌಂಟ್ ಅದೆಷ್ಟು ದೊಡ್ಡದು ಅಂತ ಬಹಳ ಚೆನ್ನಾಗಿ ಗೊತ್ತು. ಖಂಡಿತ ನಿಮ್ಮ ಕಾಳಜಿ ಇದು ಸರಿ ಇದೆ. ಒಂದು ಮಾತಿಲ್ಲಿ ಹೇಳಲೇಬೇಕು ನೋಡಿ, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ಇವತ್ತು ಹೆಂಗೆ ಭರತ್ ರೆಡ್ಡಿ ಅವರು ಮಾತಾಡಿದ್ರು ಅಂತ ಹೇಳಿದ್ರೆ, ಸುಟ್ಟಾಕ್ತೀನಿ, ಮುಗಿಸ್ಬಿಡ್ತೀನಿ. ಏನ್ ಮಾಡಿದ್ರಿ ನೀವು? ಇತ್ತೀಚೆಗೆ ದ್ವೇಷದ ಭಾಷಣ ಬಿಲ್ ತಗೊಂಡ್ ಬಂದ್ರಿ. ಸಂವಿಧಾನದಲ್ಲಿ ಮೊದಲೇ ಇದೆ ಅಂತ ಹೇಳಿದ್ರು ನೀವು ಕೇಳಲಿಲ್ಲ. ನಿಜವಾಗ್ಲೂ ನೀವು ದ್ವೇಷದ ಭಾಷಣದ ಬಿಲ್ನ ದ್ವೇಷಪೂರಿತವಾಗಿ ಯಾರು ಪ್ರಚೋದನೆ ಮಾಡ್ತಾರೆ ಅಂಥವರಿಗಾಗಿ ತಂದಿದ್ದಿದ್ರೆ ಇಷ್ಟೊತ್ತು ಭರತ್ ರೆಡ್ಡಿ ಅವರು ಜೈಲಲ್ಲಿ ಇರಬೇಕಿತ್ತಲ್ಲ. 7 ವರ್ಷ ಜೈಲು. ಅದು ಅಲ್ಲದೆ ಯಾರು ಹೇಳಿ, ಅದಕ್ಕೆ ಯಾವುದು ಬೇಕಾಗಿಲ್ಲ, ಅಲ್ಲಿರುವ ಡಿಸ್ಟ್ರಿಕ್ಟ್ ಜಡ್ಜೆ ಜೈಲಲ್ಲಿ ಹಾಕುವಂಥದ್ದು. ನಿಮ್ಮ ದ್ವೇಷದ ಬಿಲ್ಲಲ್ಲಿ ಏನಿದೆ? ಮೊದಲ ಅಪರಾಧಿ ಭರತ್ ರೆಡ್ಡಿ. ಅದಕ್ಕೆ ಈಗ ಮೊದಲಿನ ಬಿಲ್ ನೀವು ನೋಡಿ, ಅಲ್ಲ ಅವ್ರ ಬಿಲ್ ಪಾಸ್ ಆಗಿಲ್ಲ ಅಂದ್ರೆ ಅದು ಬೇರೆ ವಿಷಯ. ಒಂದ್ ನಿಮಿಷ ಸರ್, ದ್ವೇಷದ ಭಾಷಣ ಅಂದ್ರೆ ಏನು? ಈಗ ಪ್ರಚೋದಿತ ಭಾಷಣ ಅಲ್ವಾ ಭರತ್ ರೆಡ್ಡಿ ಹೇಳಿದ್ರು, ಸುಟ್ಟಾಕ್ಬಿಡ್ತೀನಿ, ನಾನು ತಾಳ್ಮೆ ಕೆಟ್ಟರೆ ಸುಟ್ಟಾಕ್ಬಿಡ್ತೀನಿ ಅಂದ್ರೆ ಹೇಳಕ್ಕೆ ಯಾರು ಇವರು? ಹೋಗ್ಲಿ, ಸತೀಶ್ ರೆಡ್ಡಿ ಯಾರು? ಇವಾಗ ಅಲ್ಲಿರುವ ಇಷ್ಟು ಎಲ್ಲ ಮಾತಾಡಿದ್ರಲ್ಲ ಸರ್ ನೀವು, ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ಅಷ್ಟು ಕೆಟ್ಟದಾಗಿ ನಾನು ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ತಾರಂದ್ರೆ ಇದು ಪ್ರಚೋದಿತ ಭಾಷಣ ಅಲ್ವಾ? ಅಲ್ಲ, ಇದು ಪ್ರಚೋದಿತ ಭಾಷಣ ಅಲ್ವಾ? ಈಗ ಪ್ರಾಣ ಮನೆಯವರ ಸಂಕಟ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಇಷ್ಟಾದ್ರೂ ನೀವು ಮಾತಾಡ್ತಿರೋದೇನು ಹೇಳಿ? ನಮ್ಮದೇ ನಡೀಬೇಕು, ನಾವು ಸುಟ್ಟಾಕ್ಬಿಡ್ತೀವಿ, ನಮ್ದೇ ಅಲ್ಲಿ ರಾಜಕೀಯನೇ ನೋಡಿ. ಒಂದು ಯುವಕನ ಸಾವಿನ ಮೇಲೆ ಏನ್ ಮಾಡ್ತಾ ಇದಾರೆ ಗೊತ್ತಾ ಅವರು? ಹಿಂದೆ ಬಿಜೆಪಿ ಅವ್ರು ಯಾರು ಹಿಂಗ್ ಮಾಡ್ಲೇ ಇಲ್ಲ ಅಂತ ಹೇಳ್ತೀರಾ? ನೋಡಿ, ನಾವು ಹೇಳಿದೀವಿ, ನಾನು ಆವಾಗಲೇ ನಿಮ್ಗೊಂದು ಮಾತು, ನಳಿನ್ ಕುಮಾರ್ ಕಟೀಲ್ ಅವರ ಕಾರು ಮಂಗಳೂರಲ್ಲಿ ಶೇಕ್ ಆಗಿದ್ದು ಯಾವ ರೀಸನ್ಗೆ? ನೋಡಿ, ನಮ್ಮದೇ ಕಾರ್ಯಕರ್ತರು, ನಾವು ಅದನ್ನು ಹೇಳ್ತಾ ಇಲ್ಲ, ನಮಗೂ ಗೊತ್ತಿದೆ. ನಾನು ಇವತ್ತು ಅವಾಗಲೇ ನಿಮ್ಗೊಂದು ಮಾತು ಹೇಳಿದೆ, 40% ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ಏನರ್ಥ? ನೋಡಿ ನೀವು ನೋಡಿ, ನಾವು ರಚನಾತ್ಮಕ ವಿರೋಧ ಪಕ್ಷವಾಗಿ ಇದ್ಕೊಂಡು ಈ ತರ ಸಾಲು ಏನೇನು ಹತ್ಯೆ ಇದಿರ್ಲಿ, ಏನೇನು ಇಶ್ಯೂಸ್ಗಳಿದೆ, ಸುಮ್ಮನೆ ಬಿಡಲ್ಲ ನಾವು. ನಾಳೆನೂ ನಮ್ಮ ಹೋರಾಟ ಇದೆ, ಅದಕ್ಕೆ ಹೋರಾಟ ಮಾಡೋಕ್ಕೂ ಹತ್ತಿಕ್ತಾರಲ್ಲ. ಇಲ್ಲಿ ಏನು ಮಾಡಿದ್ರು ಏನೇ ಮಾಡಿ ನೀವು ಜವಾಬ್ದಾರಿ ನೋಡ್ರಿ. ನಾವು ಅರೆಸ್ಟ್ ಆದ್ರೂ ಪರವಾಗಿಲ್ಲ, ಹೋರಾಟ ನಮ್ ತಪ್ಪಲ್ಲ.